ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹೀಗಾಗಬಾರ್ದಿತ್ತು, ಈ ರೀತಿ ಮರ್ಯಾದೆ ಕಳಿಬಾರ್ದಿತ್ತು. ಪಬ್ಲಿಕ್ನಲ್ಲಿ ಅವರದೇ ಪಕ್ಷದ ನಾಯಕ ಈ ತರಹದ ಶೇಪ್ ಔಟ್ ಮಾಡಲೇಬಾರ್ದಿತ್ತು. ಕೆಲವೊಬ್ರು ಇರ್ತಾರೆ, 50 ರೂಪಾಯಿ ಕೊಟ್ಟು ಸುಳ್ಳು ಹೇಳು ಅಂದರೆ 500 ರೂಪಾಯಿ ಆಗುವಷ್ಟು ರೈಲು ಬಿಡ್ತಾರೆ. ಪಾಪ ನಮ್ಮ ಲಾವಣ್ಯ ಬಲ್ಲಾಳ್ ಅವರ ಪರಿಸ್ಥಿತಿ ಹಂಗೇ ಆಗಿದೆ. ಬಿಜೆಪಿ ವಿರುದ್ಧ ಮಾತಾಡುವಂತ ಬಿಟ್ರೆ ಸಿಕ್ಕ ವಿಷಯದಲ್ಲೆಲ್ಲ ಬಿಜೆಪಿ ಮೋದಿಯನ್ನ ಟೀಕೆ ಮಾಡೋಕೆ ಶುರು ಮಾಡ್ಕೊಂಡ್ರು. ಈಗ ನೋಡಿದ್ರೆ ಎಲ್ಲರ ಮುಂದೆ ಅವರದೇ ಪಕ್ಷದ ರಾಜ್ಯಾಧ್ಯಕ್ಷರಾದ DK ಸಾಹೇಬ್ರು ಪಬ್ಲಿಕ್ನಲ್ಲಿ ಮಾನ ಹರಾಜಾಕಿದ್ದಾರೆ. ಯಾರಿಗಾದ್ರೂ ಈ ತರಹದ ಅವಮಾನ ಆಗಿದ್ರೆ, ಮರ್ಯಾದೆ ಹೋಗಿದ್ರೆ ತುಳಸಿ ಗಿಡಕ್ಕಾದ್ರೂ ಹೋಗಿ ನೇಣು ಹಾಕೊಳ್ತಿದ್ರು. ಹಂಗೆ ಮರ್ಯಾದೆ ಕಳೆದಿದ್ದಾರೆ. ಗ್ಲೋಬಲ್ ಸಿಟಿ ಅಂತ ಕರ್ಸ್ಕೊಂಡಿರುವಂಥ ನಮ್ಮ ಬೆಂಗಳೂರಿಗೆ ಈಗ ಅಮೆರಿಕ ಕೂಡ ಕಾಲಿಟ್ಟಿದೆ. ಅಮೆರಿಕದ ಕಾನ್ಸುಲೇಟ್ ಕಚೇರಿ ಬೆಂಗಳೂರಲ್ಲಿ ಓಪನ್ ಆಗಿದೆ. ಕಾನ್ಸುಲೇಟ್ ಕಚೇರಿ ಅಂದರೆ ಅಮೆರಿಕದ ದೂತಾವಾಸ ಕಚೇರಿ. ಅಫ್ಕೋರ್ಸ್ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರವೇ ಆಗಿರುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಗಳಾಗಿರುತ್ತೆ. ಕ್ರೆಡಿಟ್ ಅವರಿಗೇ ಸಲ್ಲಬೇಕು. ಈ ಕಾರಣಕ್ಕೆ ಬೆಂಗಳೂರಿನ ಸಂಸದ ತೇಜಸ್ವಿ ಸೂರ್ಯ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರ ಜೊತೆ ಒಂದು ಚಿಟ್ ಚಾಟ್ ವಿಡಿಯೋ ಮಾಡ್ತಾರೆ. ಇದು ಉದ್ಘಾಟನೆಗೂ ಮುನ್ನ ಮೈಸೂರು ಪಾಕ್ ತಿಂದು ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಐ ಹ್ಯಾವ್ ಸಮ್ ರಿಯಲಿ ಎಕ್ಸೈಟಿಂಗ್ ಅಪ್ಡೇಟ್ ನಿಮ್ಮೆಲ್ರಿಗೂ. ನಾನು ನಮ್ಮ ದೇಶದ ರಾಕ್ ಸ್ಟಾರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಸರ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಟು ಥ್ಯಾಂಕ್ ಹಿಮ್ ಫಾರ್ ಫೈನಲಿ ಬ್ರಿಂಗಿಂಗ್ ದ US ಕಾನ್ಸುಲೇಟ್ ಟು ಬೆಂಗಳೂರು. ಸೊ ಅವರನ್ನು ಅವರ ಆಫೀಸಲ್ಲಿ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಐ ಥಾಟ್ ದ ಬೆಸ್ಟ್ ಥಿಂಗ್ ಟು ಡೂ ವುಡ್ ಬಿ ಟು ಗಿವ್ ಹಿಮ್ ನಮ್ಮ ಬೆಂಗಳೂರಿನ ಮೈಸೂರು ಪಾಕು. ಸೊ ಐ ಹ್ಯಾವ್ ಗಾಟ್ ದಿಸ್. ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಟ್ ಯು ಡಿಡ್ ಫಾರ್ ಬ್ಯಾಂಗ್ಳೂರ್ ಆನ್ ಬಿಹಾಫ್ ಆಫ್ literally lakhs of Bengalurians. Thank you so much, sir. This was long overdue. This would not have happened without yours and the Prime Minister's relentless effort. Thank you so much. And this is a small token of thanks on behalf of people of Bangalore. Small Mysore Pak. Well, the Mysore Pak is always welcome. Thank you, sir. But let me say, you know, I have a special sentiment for Bengaluru and its people, and I am personally very, very excited at the prospect of a US consulate there. I intend to come in person. Amazing, sir. And I will certainly, on that occasion, maybe talk about the importance of this consulate, because you know I've been associated with the US relationship for almost 45 years now. Yes. So for me this is a very, very important milestone, and I'm really, I think the people of Bengaluru have waited for it for a long time. I think they deserved a consulate. It has, for whatever reason, taken some time, but I'm so glad that it's happening. And for me, when I look back at Prime Minister Modi's visit to the US in 2023, you know, I know there were big geopolitical strategic things, but believe me, in terms of affecting the life of the common person, this was one great takeaway from that visit, and I want to be there to see it realized. Thank you so much, sir. And through you, thanks to the Prime Minister. Without both of your stewardship, this would not have happened. Thank you so much. And 17ನೇ ತಾರೀಕು ಬೆಂಗಳೂರು US ಕಾನ್ಸುಲೇಟ್ ಓಪನ್ ಆಗ್ತಾ ಇದೆ. ಸೊ ಬೆಸ್ಟ್ ವಿಶಸ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ ಲಾವಣ್ಯ ಬಲ್ಲಾಳ್ ಮೇಡಮ್ಗೆ ಉರಿ ತಡ್ಕೊಳ್ಳೋಕೆ ಆಗಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ, ಕ್ರೆಡಿಟ್ ಚೋರ್, ಹೌ ಶೇಮ್ಲೆಸ್ ಈಸ್ ದಿಸ್ ಮ್ಯಾನ್ ಚೈಲ್ಡ್ ಅಂದರೆ ಕ್ರೆಡಿಟ್ ತಗೊಳ್ಳೋ ಕಳ್ಳ, ನಾಚಿಕೆ ಆಗಲ್ವಂತ ಬರ್ಕೊಂಡಿದ್ರು. ಇದು ಫಸ್ಟ್ ಸೀನ್. ಈಕೆ ಟ್ವೀಟ್ ಮಾಡಿದ್ದು ಜನವರಿ 16ನೇ ತಾರೀಕು. ಈಗ ಸೆಕೆಂಡ್ ಸೀನ್. ಅದರ ಮರುದಿನ ಜನವರಿ 17ನೇ ತಾರೀಕು ಅಮೆರಿಕದ ದೂತಾವಾಸ ಕಚೇರಿಯ ಉದ್ಘಾಟನೆ ಆಗುತ್ತೆ.
ಬೆಂಗಳೂರಿನ ವಿಠ್ಠಲ್ ಮಲ್ಯ ರಸ್ತೆಯಲ್ಲಿರುವಂಥ JW ಮ್ಯಾರಿಯಟ್ ಹೋಟೆಲ್ನಲ್ಲಿ ತಾತ್ಕಾಲಿಕವಾಗಿ ಅಮೆರಿಕ ಕಾನ್ಸುಲೇಟ್ ಕಚೇರಿಯನ್ನು ಕಾರ್ಯಾರಂಭ ಮಾಡ್ತಾರೆ. ಸದ್ಯಕ್ಕೆ ಈಗ ಕಚೇರಿ ಇದೆ, ನಂತರ ದೊಡ್ಡದಾಗಿ ಮಾಡಲಾಗುತ್ತೆ. ಈ ಉದ್ಘಾಟನೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಬಂದಿದ್ರು. ಜೊತೆಗೆ ನಮ್ಮ DCM DK ಶಿವಕುಮಾರ್ ಅವರು ಕೂಡ ಇದ್ರು. ಉದ್ಘಾಟನೆ ಎಲ್ಲ ಆದಮೇಲೆ DKಶಿ ಅವರ ಭಾಷಣ ನಡೆಯುತ್ತೆ. ಆ ಭಾಷಣ ಕೇಳಿದ ಮೇಲೆ ಮರ್ಯಾದೆ ಇದ್ದವರು ಇನ್ನೂ ಬಕ್ವಾಸಾಗಿ ಪೋಸ್ಟ್ ಹಾಕೋದು, ಮಾತಾಡೋದು ಮಾಡೋದಿಲ್ಲ. We have been trying this important day from the last almost 25 years. I remember myself as Krishna. When Krishnaji was the chief minister, we went and met Atal Bihari Vajpayee to recommend this has to happen. But it could not happen. And after that, when Krishna himself was the external affairs minister, he also tried his best. But today, under the leadership of the Honorable Prime Minister and our Jaishankar, with the coordination with the American state, I think we all are happy to launch this, inaugurate this. It is a remarkable day. ಇದು ತುಂಬಾ ಇಂಪಾರ್ಟೆಂಟ್ ದಿನ. SM ಕೃಷ್ಣ ಅವರು CM ಆಗಿದ್ದಾಗ ಇದೇ ಸಲುವಾಗಿ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಕೂಡ ಭೇಟಿಯಾಗಿದ್ವು. ಆದರೆ ಇದು ಇವತ್ತಾಗಿದೆ. ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಅಂತ ಹೇಳ್ತಾರೆ. ಲಾವಣ್ಯ ಬಲ್ಲಾಳ್ಗೆ DKಶಿ ಅವರು ಕೋಲಿಗೆ ಬಟ್ಟೆ ಸುತ್ತಕೊಂಡು ಹೊಡೆದ ಹಾಗೆ ಹೊಡೆದ್ರು. ಹಿಂದಿನ ದಿನ BJP ಕ್ರೆಡಿಟ್ ತಗೊಳ್ತಿದೆ ಅಂತ ಲಾವಣ್ಯ ಹೇಳ್ತಾರೆ. ಅದೇ ಮರುದಿನ ಅವರದೇ ಪಕ್ಷದ ರಾಜ್ಯಾಧ್ಯಕ್ಷರಾಗೂ DCM ಮೋದಿ ಸರ್ಕಾರಕ್ಕೆ ಕ್ರೆಡಿಟ್ ಕೊಡ್ತಾರೆ. ಲಾವಣ್ಯ ಬಲ್ಲಾಳ್ ಅವರೇ, ನಿಮ್ಗಿದ್ ಬೇಕಿತ್ತ? ಇನ್ನೂ ಯಾರೋ ಒಬ್ಬ ಪುಣ್ಯಾತ್ಮನ ಪೋಸ್ಟ್ ನೋಡಿ ಅಳ್ಬೇಕೋ ನಗ್ಬೇಕೋ ಗೊತ್ತಾಗ್ತಾ ಇಲ್ಲ. ಇನ್ನು ಅಮೆರಿಕ ವೀಸಾಕ್ಕಾಗಿ ಹೈದರಾಬಾದ್ ಅಥವಾ ಚೆನ್ನೈಗೆ ಹೋಗಬೇಕಾಗಿಲ್ಲ. ಜನವರಿ 17ರಿಂದ ಬೆಂಗಳೂರಲ್ಲೇ ಸಿಗುತ್ತೆ. ಇದು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಪ್ರಯತ್ನಕ್ಕೆ ಸಂದ ಜಯ ಅಂತೆ. ಲಾವಣ್ಯ ಬಲ್ಲಾಳ್ ಅವರೇ, ಕ್ರೆಡಿಟ್ ಚೋರ್ ಯಾರು ಅಂತ ಗೊತ್ತಾಯ್ತಾ? ಈಗ ತಾಕತ್ತಿದ್ರೆ ನಿಮ್ಮ ಮರಿ ಖರ್ಗೆ ಅವರಿಗೆ ಹೇಳಿ ಕ್ರೆಡಿಟ್ ಚೋರ್ ಅಂತ. ಕೊನೆಯದಾಗಿ ಒಂದು ಅಡ್ವೈಸ್ ನನ್ನ ಕಡೆಯಿಂದ, ಇನ್ನಾದ್ರೂ ಸ್ವಲ್ಪ ತಲೆಯಲ್ಲಿರುವಂಥ ಮೆದುಳನ್ನ ಉಪಯೋಗಿಸಿ ಮಾತಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.